ತೋಟದಲ್ಲಿ ಇದನ್ನ ನೋಡಿದ ತಕ್ಷಣ ಕಿತ್ತಾಕ್ತಾರೆ ಜನ. ಇದು ತೀಟೆ ಸೊಪ್ಪು, ಚುರ್ಕೆ ಸೊಪ್ಪು ಅಂತಾರೆ, ತುರ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬರುತ್ತೆ. ಅದನ್ನ ನೀವು ಹೀಗೆ ಮುಟ್ಟಿದ್ರೆ ಏನೂ ಆಗೋದಿಲ್ಲ. ಅದೇ ನೀವು ಹೀಗೆ ಮುಟ್ಟಕ್ಕೆ ಹೋದ್ರೆ ಒಂದು ದಿನವೆಲ್ಲ ನಿಮಗೆ ತುರ್ಕೆ ಆಗುತ್ತೆ. ಇದನ್ನು ನಾವು ಆಹಾರದಲ್ಲಿ ಬಳಸ್ಬೋದು. ಇದನ್ನು ನಾವು ದೋಸೆ ಮಾಡಬೇಕಾದ್ರೆ ಇದನ್ನು ಹಾಕಿದ್ರೆ ನೀವು ಉದ್ದಿನ ಬೇಳೆ ಹಾಕದೆ ಹಾಗೆ ಮಾಡ್ಬೋದು. ಸೊ ಈ ಥರ ಸಾಕಷ್ಟು ವಿಷಯ ಇದೆ ಇಲ್ಲಿ. ನಾವೊಂದು ಬಳಸೋಕ್ಕೆ ಶುರು ಮಾಡಬೇಕು. ಇದೇ ನಿಟ್ಟು ಮತ್ತೆ ಇದು ಪ್ರಚಲಿತ ಬರಬೇಕು ಅನ್ನೋ ಕಾರಣಕ್ಕೆ ನಮ್ಮ ತೋಟದಲ್ಲಿ ಪ್ರತಿ ತಿಂಗಳು ಒಂದು ದಿನ ರೈತರಂತಲ್ಲ, ಎಲ್ಲಿ ಯಾರೇ ಬರ್ತಾರೆ ಅವ್ರನ್ನೆಲ್ಲ ಸೇರಿಸಿ ಒಟ್ಟಿಗೆ ಸೇರಿ ಗುರುತಿಸಿ ಒಟ್ಟಿಗೆ ಕಿತ್ಕೊಂಡ್ಬಂದು ಒಟ್ಟಿಗೆ ಸೇರಿ ಅಡುಗೆ ಮಾಡಿ ಊಟ ಮಾಡೋ ಒಂದು ಕಾರ್ಯಕ್ರಮನೂ ಮಾಡ್ತೀವಿ. ಪ್ರತಿ ತಿಂಗಳು ಉಪಯೋಗಿಸ್ಕೋಬೋದು. ಜನರ ಒಂದು ಕುತೂಹಲ ಯಾವ ರೀತಿಯಾಗಿದೆ ಅಂದರೆ ವಸ್ತು ಪ್ರದರ್ಶನಗಳನ್ನು ನೀವೇನು ಮಾಡ್ತಿದ್ದೀರಾ ಅಂತಂದರೆ ತೋರಿಸ್ತಿದ್ದೀರಾ. ಇವಾಗ ನಿಮ್ಮದೊಂದು ಸೊಪ್ಪುಗಳಾಗಿರ್ಬೋದು, ಆ ಕಡೆ ಹಣ್ಣುಗಳಾಗಿರ್ಬೋದು, ಇವೆಲ್ಲವೂ ವರ್ಷದಿಂದ ವರ್ಷಕ್ಕೆ ಇದು ವಿಭಿನ್ನ ಏನಾದರೂ ಅನಿಸ್ತಿದೆಯಾ ನಿಮಗೆ? ಎರಡು ವಿಷಯ ಹೇಳಬೇಕು. ನಾನು ಏನೋ ಮರೆಮಾಚಿ ಹೇಳುವಂಥವನಲ್ಲ, ನೇರವಾಗಿ ಹೇಳುವಂಥವನು. ಕೃಷಿ ಮೇಳಕ್ಕೆ ದಯವಿಟ್ಟು ಬರೋರು ಅದ್ರ ಬಗ್ಗೆ ಸ್ವಲ್ಪ ಏನಿದೆ ಇಲ್ಲಿ ಅಂತ ತಿಳ್ಕೊಬೇಕು. ಈಗೆಲ್ಲೋ ಯಾವುದೋ ಜಾತ್ರೆಗೆ ಹೋದೋ ಅಂತ ಬಂದು ಆದರೆ ಏನೂ ಸುಖ ಇಲ್ಲ. ಇನ್ನೊಂದು ಬರೋ ಅದರ ಆಸಕ್ತಿ ಇರೋರಿಗೂ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಬೆಂಗಳೂರು ನಗರಿಗೆ ಕೇಳೋದೊಂದೇ, ಕೃಷಿ ಮೇಳಕ್ಕೆ GKVKಗೆ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇದ್ರ ಬಗ್ಗೆ ಮಹತ್ವ, ಇದ್ರ ಬಗ್ಗೆ ಆಸಕ್ತಿ ಇಟ್ಕೊಂಡು ಬನ್ನಿ. ಇದು ನಿಮ್ಮನ್ನು ಉಳಿಸುತ್ತೆ. ಮುಂದೆ ನಿಮ್ಮ ಈ ಗಿಡಗಳು ಇದೇ ಬೆಳೆಗಳೇ ನಿಮ್ಮನ್ನು ಉಳಿಸ್ಬೇಕು. ಹಾಗಾಗಿ ಇದ್ರ ಬಗ್ಗೆ ಮಹತ್ವ ತಿಳ್ಕೊಳ್ಳೋಂಥ ಬನ್ನಿ. ಸುಮ್ಮನೆ ಏನೋ ಸಿಗುತ್ತೆ ಅಂತ ದಯವಿಟ್ಟು ಬರೋಕ್ಕೋಗಬೇಡಿ. ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ಸಾಕಷ್ಟು ಜನ ಬೆಂಗಳೂರಿನವರು ಹೊರಗಡೆ ಎಲ್ಲ ಹೋಗಿ ತೋಟ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಇಲ್ಲಿ. ಹೊಸ ತಂತ್ರಜ್ಞಾನ ಇರ್ಬೋದು, ಹೊಸ ತಳಿಗಳ ಬಗ್ಗೆ ಗೊತ್ತಾಗುತ್ತೆ. ಎಲ್ಲ ಥರ ಗಿಡಗಳಿರುತ್ತೆ, ಎಲ್ಲ ಥರದ್ದು ಒಂದು ಕಡೆ ಇರ್ತಾರೆ. ಸೊ ಹಾಗಾಗಿ ಅದನ್ನು ಬಳಸ್ಕೊಳ್ಳಿ. ಇನ್ನೂ ಇನ್ಫಾರ್ಮೇಷನ್ ನಾನು ಕೊಡೋದೇನು ಅಂತಂದರೆ, ಇತ್ತೀಚೆಗೆ ನಿಮಗೆ ಗೊತ್ತು, ಎಲ್ಲರೂ ಕೃಷಿ ಮಾಡೋದು ಹೇಳಿದಷ್ಟು ಸುಲಭ ಅಲ್ಲ. ಅದಕ್ಕೆ ನಮ್ಮ ತನ್ಮಯತೆ ಇರಬೇಕು. ಅದನ್ನು ನಾವು ನಿಂತು ಮಾಡ್ತೀವಿ ಅನ್ನೋ ಛಲ ಇರಬೇಕು. ಎಸ್ಪೆಷಲಿ ಈಗೇನಾಗಿದೆ, ಲೇಬರ್ ಸಮಸ್ಯೆ ಅಂತೂ ಎಲ್ಲರಿಗೂ ಇದೆ. ಸೊ ಅದನ್ನು ಮೆಟ್ಟಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನೋಡ್ಕೋಬೇಕು. ಬೆಂಗಳೂರಿನಿಂದ ಹೋಗಿ ಹೊರಗಡೆ ಮಾಡೋರಿಗೆ ಅಥವಾ ನಮ್ಮ ರೈತಾಪಿ ಜನಕ್ಕೆ ನಾವು ಹೇಳೋದೇನು ಅಂತಂದರೆ, ಮೌಲ್ಯವರ್ಧನೆಗೆ ಒತ್ತು ಕೊಡಿ. ನಿಮ್ಮ ತೋಟದಲ್ಲಿ ಏನೋ ಮಾಡೋಕ್ಕೆ ಹೋಗಬೇಡಿ, ಮೌಲ್ಯವರ್ಧನೆಗೆ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನೀವು ನೋಡಿರ್ಬೋದು, ನೀವು ನಮ್ಮ ತೋಟದಲ್ಲಿ ಸಿಗೋ ಕಳೆ ಸಸ್ಯಗಳು ನಮ್ಮ ಏನು ಸ್ವಾಭಾವಿಕವಾಗಿ ಇದ್ದಾವೆ, ಅವನ್ನ ರಿಸೋರ್ಸಸ್ನ ಉಪಯೋಗಿಸ್ಕೊಂಡು ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ಗ್ರಾಹಕರಿಗೆ ತಲುಪಿಸೋ ಒಂದು ಕೆಲಸ ಮಾಡ್ತೀವಿ. ನಿಮ್ಮದೇ ಒಂದು ನೆಟ್ವರ್ಕ್ ಕಂಡುಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ. ಇಲ್ಲಿ ಸೊಪ್ಪುಗಳ ಬಗ್ಗೆ ಏನು ಮಾಡಿದ್ರು ಅಂತಂದರೆ ಸವಿಸ್ತಾರವಾಗಿ ಒಂದು ಕೃಷಿಯ ಮೇಳದಲ್ಲಿ ಅದನ್ನು ಯಾಕೆ ತಂದಿದ್ದೀವಿ, ಜನರಿಗೆ ಏನು ಅಂತಂದರೆ ಸೊಪ್ಪುಗಳ ಬಗ್ಗೆ ಏನಾಗ್ತಿಲ್ಲ ಅಂತಂದರೆ ಯಾವುದಕ್ಕೆ ಯೂಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಏನು ಮಾಡ್ತೀವಿ ಅಂತಂದರೆ ಕಸದ ಟೈಪ್ ನಾವು ಏನು ಮಾಡ್ತಿದ್ದೀವಿ, ಕಿತ್ತು ಬಿಸಾಕ್ತಿದ್ದೀವಿ. ಇಲ್ಲ, ಎಲ್ಲ ಒಂದು ಕಡೆ ನಾವು ಏನು ಮಾಡ್ತಿದ್ದೀವಿ, ತೋಟವನ್ನು ಮಾಡ್ಲಿಕ್ಕೆ ಹೋಗ್ತೀವಿ, ಅದ್ರ ಉಪಯೋಗ ಕೂಡ ನಮಗೆ ಗೊತ್ತಿಲ್ಲ. ಸರ್, ನನ್ನ ಹೆಸರು ಮಧು ಅಂತ. ಮಧು ನಮ್ಮದು ವಿಜಯವಾಹಿನಿ ಚಾನಲ್, ನ್ಯೂಸ್ ಚಾನಲ್. ಹೇಳಮ್ಮ, ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರಲ್ಲ, ಕೃಷಿ ಆ ಥರ ಆಗೋದಿಲ್ಲ. ಎಸ್, ಕೃಷಿ ಒಂದು ಮೇಳದ ಪ್ರದರ್ಶನದಲ್ಲಿ ಏನು ಮಾಡ್ತಿದ್ದೀರಾ, ವಿವಿಧ ಥರನಾದ ಬೇಳೆಕಾಳುಗಳನ್ನು ನೋಡ್ತೀರಾ. ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಇದೆ. ಅವರೆಕಾಳು ಇರ್ಬೋದು, ಮೊಳಕೆ ಕಾಳು ಇರ್ಬೋದು, ಜೊತೆಗೆ ಹಸಿಗಡಲೆ ಇರ್ಬೋದು, ಕಪ್ಪು ಹಸಿಗಡಲೆ ಇರ್ಬೋದು, ಇನ್ನು ಹೆಸರು ಬೇಳೆ ಇರ್ಬೋದು, ಜೊತೆಗೆ ಉದ್ದಿನ ಬೇಳೆ ಇರ್ಬೋದು, ತಳಿ ಬರಗು ಅಂತ ಕೂಡ ಇದೆ. ಜೊತೆಗೆ ಕೆಂಪು ನವಣೆ ಅನ್ನೋದಿದೆ, ಅದರ ಜೊತೆಗೆ ನವಣೆ ಇದೆ. ನವಣೆಯಲ್ಲೇ ವಿವಿಧ ಥರನಾಗಿ 6 ಅಥವಾ 7 ತಳಿಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ನೋಡ್ತೀವಿ. ಊದಲ್ ನವಳೆ ಇರ್ಬೋದು, ಸಜ್ಜೆ ಇರ್ಬೋದು, ಇಲ್ಲಿ ನೆಕ್ಸ್ಟು ಅರ್ಕ ಅನ್ನೋದಿರ್ಬೋದು. ಇಲ್ಲಿ ವಸ್ತು ಪ್ರದರ್ಶನದಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಒಟ್ಟಾರೆಯಾಗಿ ಸಾಕಷ್ಟು ಬೇಳೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.